ಇರಲಿ ಅಥವಾ ಬೇರೆ ದೊಡ್ಡ ಕಾರ್ಯಕ್ರಮ ಇರಲಿ, ಏನೇ ಇದ್ರೂ ಕೂಡ ಪಾಠ ನಿತ್ಯ ಮಾಡಬೇಕಾದ್ರೂ 2 ರಿಂದ 2.5 ಗಂಟೆ ಮಾಡಿಯೇ ಮಾಡ್ತಿದ್ರು. ಈಗಲೂ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಬೇಕಾದ್ದು ಇದು. ಅದಾದ್ಮೇಲೆ ದೊಡ್ಡವರಾದ ಮೇಲೆ ಮತ್ತೆ ಉಳಿದಂತಹ ಅವರ ಆದರ್ಶಗಳೆಲ್ಲ ಏನಿದೆಯೋ ನಾವು ಅದನ್ನು ಸ್ವೀಕಾರ ಮಾಡಬಹುದು. ಆ ದೃಷ್ಟಿಯಿಂದ ನಾವು ಕೂಡ ಜಗದ್ಗುರು ಮಹಾಸನ್ನಿಧಾನಗಳವರ ಒಂದು ಸನ್ಯಸ್ತ ಜೀವನ ಏನಿದೆ ಅದನ್ನ ಬಾಲ್ಯದಿಂದಲೇ ಸನ್ಯಾಸ ಮಾಡೋದಕ್ಕಿಂತ ಮೊದಲೇ ಅವರು ಏನ್ ಹೇಗಿದ್ದರೋ ಅದನ್ನು ಸೇರಿಸಿಕೊಂಡು ನಾವು ಸ್ವೀಕಾರ ಮಾಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ, ಮಾಡಬೇಕು ಅಂತ ನಾನು ಆಗ್ರಹ ಪಡುತ್ತೇನೆ. ಆಗ ನಮ್ಮ ವಿದ್ಯಾಭ್ಯಾಸ ಶ್ರೇಷ್ಠವಾಗುತ್ತೆ. ಅದಕ್ಕೋಸ್ಕರ ವೇದಾಂತ ಭಾರತಿ ಇದರಲ್ಲಿ ಲಕ್ಷ್ಮೀ ನೃಸಿಂಹ ಮಹಾದೇವಿ ಕರಾವಲಂಬಂ ಲಕ್ಷ್ಮೀಪತೆ ಕಮಲನಾಭ ಸುರೇಶ ವಿಷ್ಣು ಯಜ್ಞೇಶ ಯಜ್ಞ ಮಧುಸೂದನ ವಿಶ್ವರೂಪ ಬ್ರಹ್ಮಣ್ಯ ಕೇಶವ ಜನಾರ್ದನ ವಾಸುದೇವ ಲಕ್ಷ್ಮೀ ನೃಸಿಂಹ ಮಹಾದೇವಿ ಕರಾವಲಂಬಂ ಏಕೇನ ಚಕ್ರಮಪರೇಣ ಕರೇಣ ಶಂಖಂ ಅನ್ಯೇನ ಸಿಂಧುತನಯಾಮ ಮಾಡ್ಕೊಡ್ತೀವಿ ಅಂತ. ಹಾಗೆ ನಮ್ಮ ಪ್ರಾಂಶುಪಾಲರಾದಂತಹ ವಸುಮಾಚಾರ್ ಮೇಡಮ್ ಅವರು ಇದ್ದಾರೆ. ಅವರಿಗೂ ಹೃತ್ಪೂರ್ವಕ ವಂದನೆಗಳು.